ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತು ನಾವು ನೇಚರ್ಸ್ ಅವರ ಆಯಿಲಲ್ಲಿದ್ದೀವಿ. ಒಂದು ನೇಚರ್ ಫ್ರೆಶ್ ಅನ್ನೋ ಅಂಗಡಿಗೆ ಬಂದಿದ್ದೀನಿ. ಇಲ್ಲಿ ಎಷ್ಟು ಫ್ರೆಶ್ ಆಗಿ ಆಯಿಲ್ನ ತೆಗಿತಾರೆ ಆಗಿ ಗಾಣದ ಎಣ್ಣೆ ಅಂದರೆ ಕೋಲ್ಡ್ ಪ್ರೆಸ್ಡ್ ಆಗಿ ನಮಗೆ ಆಯಿಲ್ನ ಕೊಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಇವರು ಆರ್ಗ್ಯಾನಿಕ್ ಬೆಲ್ಲ ಸಹ ಇಟ್ಟಿದ್ದಾರೆ. ಆರ್ಗ್ಯಾನಿಕ್ ಬೆಲ್ಲ ಜಸ್ಟ್ ರೈತರಿಂದನೇ ಡೈರೆಕ್ಟಾಗಿ ತೊಗೊಬಂದು ಇಲ್ಲಿ ಸೇಲ್ ಮಾಡ್ತಾರೆ. ತುಂಬಾ ಫ್ರೆಶ್ ಆಗಿರೋಂಥ ಆಯಿಲು, ಕುಕ್ಕಿಂಗ್ ಆಯಿಲ್ ಆಗಿರ್ಬೋದು, ಏರ್ ಆಯಿಲ್ ಆಗಿರ್ಬೋದು, ಪ್ರತಿಯೊಂದು ಸಹ ನಮಗಿಲ್ಲಿ ಕೊಡ್ತಾರೆ. ಅಂದರೆ ದೇಸಿ ಗೀ ಸಹ ಇದೆ ಇಲ್ಲಿ ನೋಡಿ. ದೇಸಿ ಗೀ, ದೈವಿಕ ದೇಸಿ ತುಪ್ಪನೂ ಸಹ ಇಲ್ಲಿ ಸಿಗುತ್ತೆ. ತುಂಬಾ ಫ್ರೆಶ್ ಆಗಿರೋಂಥ ಎಣ್ಣೆ ಸಿಗುತ್ತೆ. ಮತ್ತು ಇಲ್ಲಿ ಬಿಳಿ ಎಳ್ಳಿನ ಎಣ್ಣೆನೂ ಸಹ ಇಲ್ಲಿ ಸಿಗುತ್ತೆ. ಸೊ ನೀವೇನಾದರೂ BM ರೋಡಲ್ಲಿ ಇದೆ, ಮಂದಾರತಿ ಪಕ್ಕದಲ್ಲೇ ಈ ಶಾಪ್ ಇರೋದು. ನೀವು ವಿಸಿಟ್ ಮಾಡಿ, ನಿಮಗೆ ರೀಸನಬಲ್ ಪ್ರೈಸಲ್ಲಿ ಇವರು ಹಾಕ್ಕೊಡ್ತಾರೆ. ಸೊ ಇವ್ರು ಯಾವ ಥರ ಕೋಲ್ಡ್ ಪ್ರೆಸ್ಡಲ್ಲಿ ಆಯಿಲ್ನ ಪ್ರೋಸೆಸ್ ಮಾಡಿ ತೆಗಿತಾರೆ ಅಂತ ಹೇಳಿದ್ರೆ ನೋಡಿ, ರಾ ಕಡಲೆಕಾಯಿನ ಹಾಕಿ ಕೋಲ್ಡ್ ಪ್ರೆಸ್ ಮಾಡಿ ಎಣ್ಣೆ ತೆಗಿತಾರೆ. ಎಷ್ಟು ಪ್ಯೂರ್ ಆ್ಯಂಡ್ ಎಷ್ಟು ನ್ಯಾಚುರಲ್ ಆಗಿ ತೆಗಿತಾವ್ರೆ ಅಂತ ಹೇಳಿದ್ರೆ, ನಾನು ಕೇಳಿದೆ 1 kg ಕಡಲೆಕಾಯಿಗೆ ಎಷ್ಟು ಎಣ್ಣೆ ನೀರು ಹಾಕ್ತೀರಾ ಅಂತ ಕೇಳಿದೆ. ಸ್ವಲ್ಪ ಜನ ನೀರನ್ನೂ ಹಾಕ್ತಾರೆ, ಕಡಲೆಕಾಯಿ ಹಿಂಡಿ ಬೇಗ ಸ್ಮ್ಯಾಶ್ ಆಗಿ ಎಣ್ಣೆ ಬರಲಿ ಅಂತ. ಇವ್ರು ಹೇಳಿದ್ರು 1 kg ಕಡಲೆಕಾಯಿಗೆ 50 ml ವಾಟರ್ ಹಾಕ್ತೀನಿ ಅಂತ, 50 ml ನೀರು ಹಾಕ್ತೀನಿ ಅಂತ ಹೇಳಿದ್ರು. ಸೊ ನೋಡಿ, ಇದು ನ್ಯಾಚುರಲ್ ಪ್ರೋಸೆಸ್ ಆಗಿ ಕೋಲ್ಡ್ ಪ್ರೆಸ್ಡ್ ವೇ ಅಲ್ಲಿ ಇವರು ಕೊಕೊನೆಟ್ ಕೊಡ್ತಾರೆ. ಕೊಕೊನೆಟ್ ಆಯಿಲ್ ಆಗಿರ್ಬೋದು, ಕಡಲೆಕಾಯಿ ಎಣ್ಣೆ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು, ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು, ಪ್ರತಿಯೊಂದೂ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಇವಾಗಂತೂ ಹೇಳ್ತಾರೆ ಎಣ್ಣೆ ಎಲ್ಲ ತುಂಬ ಜಿಡ್ಡಿರುತ್ತೆ ಮತ್ತು ಗಟ್ಟಿ ಥಿಕ್ನೆಸ್ ಇರುತ್ತೆ, ಅದೆಲ್ಲ ಹಾರ್ಟ್ಗೆ ತುಂಬಾ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ಅದ್ರ ಬದಲು ನಾವು ಈಗ ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಎಕ್ಸ್ರೇ ಮಾಡಿಸ್ಬೇಕು ಅಂತ ಹೇಳಿದ್ರೆ, MRI ಮಾಡಿಸ್ಬೇಕಂದ್ರೆ 10,000 20,000 ಕೊಟ್ಟು ಎಕ್ಸ್ರೇ ಎಲ್ಲ ಮಾಡಿಸ್ತೀವಿ. ಬಟ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ನ್ಯಾಚುರಲ್ ಪ್ರೋಸೆಸ್ಸಲ್ಲಿ ತೆಗ್ದು ಎಣ್ಣೆನ ಕೊಡೋದ್ರಿಂದ ನಮ್ಮ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಮತ್ತು ಆ ಥರ ನಾವು ಸ್ಕ್ಯಾನಿಂಗ್ಗೆ MRIಗೆಲ್ಲ ದುಡ್ಡೆಲ್ಲ ಕಟ್ಟೋ ರೀತಿ ಇರಲ್ಲ ಅಂತ ನನ್ನ ಭಾವನೆ. ಸೊ ಅದಕ್ಕೆ ನಾವು ಇದೇ ಥರ ಎಣ್ಣೆನ ನಾನು ತೊಗೊಳ್ಳೋದು. ಅದಕ್ಕೆ ನನ್ನಿಂದ ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ಕೊಡೋಣ ಅನ್ನೋದಕ್ಕೋಸ್ಕರ ನಾನು ಈ ಇನ್ಫಾರ್ಮೇಷನ್ನ ಕೊಡ್ತಾಯಿದ್ದೀನಿ ನಿಮಗೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ವಿಷಯ ಅಂದರೆ, ನೀವೇನಾದರೂ ಕಡಲೆಕಾಯಿನ ತಂದರೆ ಅಂದರೆ ಮೋರ್ ದ್ಯಾನ್ 15 kg ತರಬೇಕಂದ್ರೆ, 15 kg ಕಡಲೆ ಬೀಜ ತಂದರೆ ಅವರು ನಿಮಗೆ ನಿಮ್ಮ ಮುಂದೆನೇ ಹಿಂಡಿನ ಅಂದರೆ ಗಾಣದಿಂದ ತಿರುಗಿಸಿ ಎಣ್ಣೆನ ಕೊಡ್ತಾರೆ. ನೋಡಿ ಎಷ್ಟು ಎಣ್ಣೆ ತೆಗ್ದಿದ್ದಾರೆ ಅಂತ ಹೇಳಿದ್ರೆ, ಅವರು ನ್ಯಾಚುರಲಾಗಿ ಎಣ್ಣೆ ತಂದು ತೆಗೆದು ಕೊಡ್ತಾರೆ ನಿಮ್ಮ ಮುಂದೆನೇ. ಕೊಬ್ಬರಿನೂ ಅಷ್ಟೇ. ನಾನು ನಿಜ ಹೇಳ್ತೀನಿ, ಇವ್ರ ಅಂಗಡೀಲಿ ನಾನು ಕೊಬ್ಬರಿ ಎಣ್ಣೆ ತಲೆಗೆ ಹಾಕಕ್ಕೆ ಶುರು ಮಾಡಿದಾಗಿಂದ ನನ್ನ ಹೇರ್ ಫಾಲ್ ನಿಜವಾಗ್ಲೂ ಕಡಿಮೆ ಆಗಿದೆ. ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ಯಾವ ಶಾಂಪು ಹಾಕಲಿ, ಏನೇ ಮಾಡಿದ್ರೂ ಕೂದಲು ನನಗೆ ಉದ್ರಲ್ಲ. ಅಷ್ಟು ನ್ಯಾಚುರಲ್ ವೇಯಲ್ಲಿ ಇವರು ಕೊಬ್ಬರಿ ಎಣ್ಣೆನ ಕೊಡ್ತಾರೆ. ಸೊ ಇವರು ಪ್ರತಿಯೊಂದು ಅಂದರೆ ಬಾದಾಮಿ ಎಣ್ಣೆನೂ ಸಹ, ಬಾದಾಮಿನೂ ಇವರೇ ಹಾಕಿ ಇವರೇ ಎಣ್ಣೆ ತೆಗಿತಾರೆ. ಅಷ್ಟು ನ್ಯಾಚುರಲ್ ವೇ. ಸೂರ್ಯಕಾಂತಿ ಮತ್ತು ಎಳ್ಳೆಣ್ಣೆ, ಹುಚ್ಚೆಳ್ಳೆಣ್ಣೆ ಪ್ರತಿಯೊಂದನ್ನು ತೆಗಿತಾರೆ. ರಾ ಮೆಟೀರಿಯಲ್ಸ್ನ ಇವರೇ ತಂದು ಮಾಡೋದ್ರಿಂದ ತುಂಬಾ ಹೆಲ್ತಿ ಬೆನಿಫಿಟ್ಸ್ ಇದೆ. ಸೊ ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.